ವಿರಾಜಪೇಟೆ ತುಳಸಿ ಮಾರಿಯಂಬ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಉತ್ಸವ ಕಾರ್ಯಕ್ರಮಕ್ಕೆ ಈ ಬಾರಿ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಈ ದೇವಾಲಯದ ಸ್ಥಳ ಸರ್ಕಾರದ ಹೆಸರಲ್ಲಿತ್ತು. ಅನೇಕ ವರ್ಷಗಳಿಂದ ಇಲ್ಲಿ ದೇವಿ ಆರಾಧನೆ ನಡೀತಾ ಇತ್ತು. ದೇವಾಲಯ ಅಭಿವೃದ್ಧಿಪಡಿಸಲು ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ. ಕಾರಣ ದೇವಾಲಯ ಜಾಗ ಆಡಳಿತ ಮಂಡಳಿಯ ಹೆಸರಿನಲ್ಲಿ ಇರಲಿಲ್ಲ. ಆಡಳಿತ ಮಂಡಳಿಯ ಸದಸ್ಯರು ಶಾಸಕರ ಬಳಿ ಜಾಗವೊಂದ ದೇವಾಲಯದ ಹೆಸರಿಗೆ ದಾಖಲೆ ಮಾಡಿಕೊಡಲು ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕರು, ತಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಇದರ ಪ್ರಕಾರ ದೇವಸ್ಥಾನಕ್ಕೆ ಅಧಿಕೃತ ಹಕ್ಕುಪತ್ರವನ್ನು ಹಸ್ತಾಂತರ ಮಾಡಿದರು. ಹಕ್ಕುಪತ್ರ ಪತ್ರವನ್ನು ಪಡ್ಕೋಬೇಕಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ವಿಶೇಷ ಕಾಳಜಿ ವಹಿಸಿ ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮೀಯತೆಯಿಂದ ನನ್ನ ಬರೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ನಿಮ್ಮವನಾಗಿ ನನ್ನನ್ನು ಸೇರಿಸಿ ಸಂಭ್ರಮಿಸುತ್ತೀನಿ. ಅದು ಚುನಾವಣೆಯ ನಂತರ ಕೂಡ ಅದನ್ನು ಮುಂದುವರಿಸ್ತೀನಿ. ಇದೊಂದು ಆತ್ಮೀಯತೆಯ ಸಂಬಂಧ, ಪ್ರೀತಿ ವಿಶ್ವಾಸದಿಂದ ಬೆಳೆಯುವಂಥ ಸಂಬಂಧ, ಅದು ಶಾಶ್ವತವಾಗಿ ಬೆಳೀತದೆ. ರಾಜಕಾರಣದ ಸಂಬಂಧ ಶಾಶ್ವತ, ವಿಶ್ವಾಸದ ಸಂಬಂಧ, ಪ್ರೀತಿಯ ಸಂಬಂಧ ಶಾಶ್ವತವಾಗಿರುತ್ತೆ. ಒಂದು ಆ ರೀತಿಯಾದಂಥ ಸಂಬಂಧ ತಮ್ಮೊಂದಿಗೆ ನಮ್ಮದು ಬೆಳೆದಿತ್ತು ಕಳೆದ 4-5 ವರ್ಷದಿಂದ. ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಿಮ್ಮದು ಕೂಡ ಅಷ್ಟೇ, ನನ್ನದು ಕೂಡ ಅಷ್ಟೇ. ಅದು ಉಳಿಸುವಂಥದ್ದು ಮಾಡಿ ನೀವೆಲ್ಲ ಕೂಡ ನಾವೆಲ್ಲ ಶಕ್ತಿ ಇರೋವರೆಗೂ ತುಳಸಿ ಮಾರಿಯಮ್ಮ ದೇವಸ್ಥಾನದ ಈ ಆಚರಣೆಯನ್ನು ಮತ್ತು ತಮ್ಮೆಲ್ಲ ಅನೇಕ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಶಸ್ಸಾಗಿ ನಡೆಸೋದ್ರಲ್ಲಿ ಸಂಪೂರ್ಣವಾದಂಥ ಸಹಕಾರ, ಬೆಂಬಲ ಸದಾಕಾಲ ಇರ್ತದೆ ಅಂತ ಮಾತನಾಡಿದ್ದಾರೆ. ದೇವಾಲಯ ಆಡಳಿತ ಮಂಡಳಿಯ ವತಿಯಿಂದ ಶಾಸಕರಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ತುಳಸಿ ಮಾರಿಯಂಬ ದೇವಸ್ಥಾನದ ಅಧ್ಯಕ್ಷರಾದ ಮುರುಘಾ, ಉಪಾಧ್ಯಕ್ಷರಾದ ಆಡಳಿತ ಮಂಡಳಿಯ ಸದಸ್ಯರು, ಪುರಸಭೆ ಇಂಜಿನಿಯರ್ ರೀತು ಸಿಂಗು, ಅಧಿಕಾರಿ ಸೋಮೇಶ್, ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಪುರಸಭೆಯ ಮಾಜಿ ಸದಸ್ಯರು ಪಾಲ್ಗೊಂಡಿದ್ದರು.